ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 2/6/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ಗೃಹಸ್ಥ ವ್ಯವಹಾರವನ್ನು ಸಂಭಾಳನೆ ಮಾಡ್ತಾ ನೀವು ಕಮಲ ಪುಷ್ಪ ಸಮಾನರಾಗಿ ನೆನಪಿನ ಯಾತ್ರೆ ಮಾಡಬೇಕು ಹಾಗೂ ಮಾಡಿಸಬೇಕಾಗಿದೆ. ಶಿವ ಭಗವಾನು ವಾಚ: ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ತಾರೆ. ಬೇಹದ್ ಎಂದರೆ ಯಾವುದೇ ಹದ್ ಅರ್ಥಾತ್ ಪರಿಮಿತಿ ಇಲ್ಲ. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಇಷ್ಟು ಅಸಂಖ್ಯಾತ ಮಕ್ಕಳಿಗೆ ಒಬ್ಬರೇ ತಂದೆ ಇದ್ದಾರೆ. ಅವರಿಗೆ ರಚಯಿತನೆಂದು ಹೇಳಲಾಗ್ತದೆ. ಲೌಕಿಕ ತಂದೆಯರಂತೂ ಅನೇಕರಿದ್ದಾರೆ. ಇವರು ಬೇಹದ್ದಿನ ಆತ್ಮಗಳ ತಂದೆಯಾಗಿದ್ದಾರೆ. ಅವರು ಹದ್ದಿನ ದೈಹಿಕ ತಂದೆಯಾಗಿದ್ದಾರೆ. ಇವರು ಬೇಹದ್ದಿನ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ. ಯಾರನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲ ಆತ್ಮರು ನೆನಪು ಮಾಡ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಭಕ್ತಿ ಮಾರ್ಗವೂ ಇದೆ, ಜೊತೆಗೆ ರಾವಣ ರಾಜ್ಯವೂ ಇದೆ. ನಮ್ಮನ್ನು ರಾವಣ ರಾಜ್ಯದಿಂದ ರಾಮರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಎಂದು ಮನುಷ್ಯರು ಕರೀತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ನೋಡಿ, ಯಾವ ದೇವಿ ದೇವತೆಗಳು ಮಾಲೀಕರಾಗಿದ್ದರೋ ಅವರು ಈಗ ಇಲ್ಲ. ಅವರು ಯಾರಾಗಿದ್ದರು ಎಂಬುದನ್ನೂ ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ನಾವೇ ಸತ್ಯಯುಗಿ ಸೂರ್ಯವಂಶಿ ಮನೆತನದ ಮಾಲೀಕರಾಗಿದ್ದೆವು. ರಾಜ ರಾಣಿಯರಂತೂ ಇರುತ್ತಾರಲ್ಲವೇ. ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ. ನಾವು ಮಕ್ಕಳಿಗೆ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡಲು, ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ತಂದೆ ತಿಳಿಸ್ತಾರೆ, ಈಗ ಎಲ್ಲರೂ ಭಕ್ತಿ ಮಾರ್ಗದಲ್ಲಿದ್ದಾರೆ. ಜ್ಞಾನ ಮಾರ್ಗವನ್ನು ಕೇವಲ ಒಬ್ಬ ತಂದೆಯೇ ನಿಮಗೆ ಕಲಿಸ್ತಾರೆ. ಆ ಬೇಹದ್ದಿನ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ. ಈಗ ನಿಮಗೆ 21 ಜನ್ಮಗಳಿಗಾಗಿ ಜ್ಞಾನದ ರಾಜಧಾನಿ ಸಿಗ್ತದೆ. ನಂತರ ಅರ್ಧಕಲ್ಪದವರೆಗೆ ನೀವು ಕರೆಯುವುದೇ ಇಲ್ಲ. ಅಯ್ಯೋ ರಾಮ, ಅಯ್ಯೋ ಪ್ರಭು ಎಂದು ಹೇಳುವ ಅವಶ್ಯಕತೆಯೇ ಇರೋದಿಲ್ಲ. ದುಃಖಿಯಾದಾಗಲೇ ಅಯ್ಯೋ ರಾಮ ಎನ್ನುತ್ತಾರೆ. ನಿಮಗೆ ಅಲ್ಲಿ ದುಃಖವೇ ಇರೋದಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ಈ ಆಟ ಮಾಡಲ್ಪಟ್ಟಿದೆ. ಅರ್ಧಕಲ್ಪ ಜ್ಞಾನದ ದಿನ, ಇನ್ನರ್ಧ ಕಲ್ಪ ಭಕ್ತಿಯ ರಾತ್ರಿ ಇರುವುದು. ನೀವು ಮಕ್ಕಳ ಬುದ್ಧಿಯಲ್ಲಿ ಏಣಿಯ ಜ್ಞಾನ ಖಂಡಿತ ಇರಬೇಕಾಗಿದೆ. ತಂದೆ ತಿಳಿಸ್ತಾರೆ, ಇದು 84 ಜನ್ಮಗಳ ಚಕ್ರವಾಗಿದೆ. ಈ ಚಕ್ರವನ್ನು ಅರಿತುಕೊಳ್ಳೋದರಿಂದ ನೀವು ಚಕ್ರವರ್ತಿ ರಾಜರಾಗ್ತೀರಿ. ಆದ್ದರಿಂದ ತಂದೆ ಚಿತ್ರಗಳನ್ನು ಮಾಡಿಸುತ್ತಿದ್ದಾರೆ. ಇದರಿಂದಲೇ ಸಿದ್ಧವಾಗ್ತದೆ, ನಾವು ಈ ಚಕ್ರವನ್ನು ಅರಿತುಕೊಂಡರೆ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ತೇವೆ. ನೀವೀಗ ಬಹಳಷ್ಟು ಮಂದಿ ಇದ್ದೀರಿ. ದೊಡ್ಡ ಆತ್ಮಿಕ ಶಕ್ತಿ ಸೇನೆಯಾಗಿದೆ. ನೀವೆಲ್ಲರೂ ಮಾರ್ಗದರ್ಶಕರಾಗಿದ್ದೀರಿ. ತಂದೆಯೂ ಸಹ ಮಾರ್ಗದರ್ಶಕನಾಗಿದ್ದಾರೆ. ಅವರಿಗೆ ಪಂಡ ಎಂದು ಹೇಳಲಾಗ್ತದೆ. ಈ ಮಾರ್ಗದರ್ಶಕ ಶಬ್ದ ಶುಭವಾಗಿದೆ. ಯಾತ್ರೆಗೆ ಕರೆದುಕೊಂಡು ಹೋಗಲು ಮಾರ್ಗದರ್ಶಕರಿರ್ತಾರೆ. ಯಾತ್ರಿಕರು ಹೋದಾಗ ಇವರಿಗೆ ಎಲ್ಲವನ್ನೂ ತೋರಿಸಿ ಎಂದು ಮಾರ್ಗದರ್ಶಕರಿಗೆ ಹೇಳ್ತಾರೆ. ತೀರ್ಥಯಾತ್ರೆಗಳಲ್ಲಿಯೂ ಮಾರ್ಗದರ್ಶಕರು ಸಿಗ್ತಾರೆ. ತಂದೆ ಹೇಳ್ತಾರೆ, ಜನ್ಮ ಜನ್ಮಾಂತರದಿಂದ ತೀರ್ಥಯಾತ್ರೆಗಳನ್ನು ಮಾಡ್ತಾ ಬಂದಿದ್ದೀರಿ. ಅಮರನಾಥಕ್ಕೂ ಹೋಗ್ತಾರೆ, ತೀರ್ಥಸ್ಥಾನಗಳಿಗೂ ಹೋಗ್ತಾರೆ, ಪರಿಕ್ರಮಣ ಮಾಡ್ತಾರೆ. ಅಲ್ಲಿ ಹೋಗುವ ಸಮಯದಲ್ಲಿ ಅದೇ ನೆನಪಿರ್ತದೆ. ಉದ್ಯೋಗ ವ್ಯವಹಾರ ಎಲ್ಲದರಿಂದ ಬುದ್ಧಿಯೋಗ ದೂರವಿರ್ತದೆ. ಇಲ್ಲಿ ನಿಮಗೆ ತಿಳಿಸಲಾಗ್ತದೆ, ತಮ್ಮ ಗೃಹಸ್ಥದಲ್ಲಿದ್ದರೂ ಸಹ ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಾ ಇರಿ ಮತ್ತು ಗುಪ್ತ ಯಾತ್ರೆಯಲ್ಲಿರಿ. ಇದು ಒಳ್ಳೆಯದಾಗಿದೆ. ಎಷ್ಟು ದೊಡ್ಡ ವ್ಯಾಪಾರ ಮಾಡಬೇಕೋ ಅಷ್ಟನ್ನೂ ಮಾಡಿರಿ. ಯಾರನ್ನೂ ನಿರಾಕರಿಸೋದಿಲ್ಲ. ಭಲೆ ತಮ್ಮ ರಾಜ್ಯವನ್ನು ಸಂಭಾಳನೆ ಮಾಡಿ.
ರಾಜ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿತು. ನಿಮಗೆ ಯಾವುದೇ ಹೊರಗಿನ ಯಾತ್ರೆ ಇತ್ಯಾದಿಗಳಲ್ಲಿ ಸುತ್ತುವ ಅವಶ್ಯಕತೆ ಇಲ್ಲ. ತಮ್ಮ ಗೃಹಸ್ಥವನ್ನು ಪೂರ್ಣ ರೀತಿಯಿಂದ ಸಂಭಾಳನೆ ಮಾಡಿರಿ. ಯಾರು ಬುದ್ಧಿವಂತ ಒಳ್ಳೆಯ ಮಕ್ಕಳಿದ್ದಾರೆಯೋ ಅವರು ನಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನರಿರಬೇಕೆಂದು ತಿಳಿತಾರೆ. ಗೃಹಸ್ಥ ವ್ಯವಹಾರದಲ್ಲಿ ಬೇಸರ ಪಡಬಾರದು. ಕುಮಾರ ಕುಮಾರಿಯರಂತೂ ಸನ್ಯಾಸಿಗಳಿದ್ದಂತೆ. ಅವರಲ್ಲಿ ವಿಕಾರವಿರೋದಿಲ್ಲ. ಪಂಚವಿಕಾರಗಳಿಂದ ದೂರವಿರ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮ್ಮ ಶೃಂಗಾರವೇ ಭಿನ್ನವಾಗಿದೆ, ಅವರದ್ದೇ ಭಿನ್ನವಾಗಿದೆ. ಅವರದ್ದು ತಮೋಪ್ರಧಾನ ಶೃಂಗಾರವಾಗಿದೆ, ನಿಮ್ಮದು ಸತೋಪ್ರಧಾನ ಶೃಂಗಾರವಾಗಿದೆ. ಇದರಿಂದ ನೀವು ಸತೋಪ್ರಧಾನ ಸೂರ್ಯವಂಶಿ ರಾಜಧಾನಿಯಲ್ಲಿ ಹೋಗಬೇಕಾಗಿದೆ. ತಂದೆ ನೀವು ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ, ತಮೋಪ್ರಧಾನ ದೈಹಿಕ ಶೃಂಗಾರವನ್ನು ಸ್ವಲ್ಪವೂ ಮಾಡಬೇಡಿ. ಪ್ರಪಂಚ ಬಹಳ ಕೆಟ್ಟು ಹೋಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಫ್ಯಾಷನೇಬಲ್ ಆಗಬೇಡಿ. ಫ್ಯಾಷನ್ ಆಕರ್ಷಣೆ ಮಾಡ್ತದೆ. ಈ ಸಮಯದಲ್ಲಿ ಸೌಂದರ್ಯ ಒಳ್ಳೆಯದಲ್ಲ. ಕಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು. ಯಾವುದೇ ಪೆಟ್ಟು ಬೀಳೋದಿಲ್ಲ. ಸುಂದರರಾಗಿರುವವರ ಹಿಂದೆ ಸುತ್ತುತ್ತಿರುತ್ತಾರೆ. ಕೃಷ್ಣನನ್ನೂ ಸಹ ಕಪ್ಪಾಗಿ ತೋರಿಸ್ತಾರೆ. ನೀವು ಶಿವತಂದೆಯಿಂದ ಸುಂದರರಾಗಬೇಕಾಗಿದೆ. ಅವರಂತೂ ಪೌಡರ್ ಇತ್ಯಾದಿಗಳಿಂದ ಸುಂದರರಾಗಿ ಕಾಣಿಸ್ತಾರೆ. ಎಷ್ಟೊಂದು ಫ್ಯಾಷನ್ ಇದೆ, ಮಾತೇ ಕೇಳಬೇಡಿ. ಸಾಹುಕಾರರಿಗಂತೂ ಸತ್ಯಾನಾಶವಾಗ್ತದೆ. ಬಡವರು ಚೆನ್ನಾಗಿರ್ತಾರೆ. ಹಳ್ಳಿಗಳಿಗೆ ಹೋಗಿ ಬಡವರ ಕಲ್ಯಾಣ ಮಾಡಬೇಕಾಗಿದೆ. ಆದರೆ ಸಂದೇಶವನ್ನು ಕೊಡುವವರು ದೊಡ್ಡ ವ್ಯಕ್ತಿಯಾಗಿರಬೇಕು. ನೀವೆಲ್ಲರೂ ಬಡವರಲ್ಲವೇ? ಯಾರಾದರೂ ಸಾಹುಕಾರರಿದ್ದೀರಾ? ನೀವು ನೋಡಿ ಎಷ್ಟು ಸಾಧಾರಣವಾಗಿ ಕುಳಿತಿದ್ದೀರಿ. ಬಾಂಬೆಯಲ್ಲಿ ಫ್ಯಾಷನ್ ನೋಡಿ ಎಷ್ಟೊಂದಿದೆ. ತಂದೆಯ ಬಳಿ ಮಿಲನ ಮಾಡಲು ಬರ್ತಾರೆ. ಆಗ ಹೇಳ್ತೇನೆ, ನೀವು ಈ ಶಾರೀರಿಕ ಶೃಂಗಾರ ಮಾಡಿಕೊಂಡಿದ್ದೀರಿ, ಬನ್ನಿರಿ ನಿಮಗೆ ಜ್ಞಾನದ ಶೃಂಗಾರ ಮಾಡಿಸ್ತೇನೆ. ಇದರಿಂದ ನೀವು ಸ್ವರ್ಗದಲ್ಲಿ 21 ಜನ್ಮಗಳಿಗಾಗಿ ದೇವತೆಗಳಾಗ್ತೀರಿ. ಸದಾ ಸುಖಿಯಾಗಿರ್ತೀರಿ. ಎಂದೂ ಅಳುವುದೂ ಇಲ್ಲ, ದುಃಖವೂ ಆಗೋದಿಲ್ಲ. ನೀವೀಗ ಈ ದೈಹಿಕ ಶೃಂಗಾರ ಬಿಟ್ಟು ಬಿಡಿ. ನಿಮಗೆ ನಾವು ಜ್ಞಾನರತ್ನಗಳಿಂದ ಬಹಳ ಫಸ್ಟ್ ಕ್ಲಾಸ್ ಶೃಂಗಾರ ಮಾಡಿಸ್ತೇವೆ. ಅದರ ಮಾತೇ ಕೇಳಬೇಡಿ. ಒಂದು ವೇಳೆ ನನ್ನ ಮತದಂತೆ ನಡೆಯೋದಾದರೆ ನಿಮ್ಮನ್ನು ಪಟ್ಟದ ರಾಣಿಯರನ್ನಾಗಿ ಮಾಡ್ತೇನೆ. ಇದು ಒಳ್ಳೆಯದಲ್ಲವೇ? ನೀವೆಲ್ಲ ಭಾರತವಾಸಿಗಳನ್ನು ಈ ತಮೋಪ್ರಧಾನ ಅಸುರಿ ಪ್ರಪಂಚ ನರಕದಿಂದ ಓದಿಸಿ ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡ್ತೇನೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇಂದು ನಾವು ಶ್ವೇತ ವಸ್ತ್ರಗಳಲ್ಲಿದ್ದೇವೆ. ಇನ್ನೊಂದು ಜನ್ಮದಲ್ಲಿ ಸ್ವರ್ಗದಲ್ಲಿ ಚಿನ್ನದ ಚಮಚದಿಂದ ಹಾಲು ಕುಡಿಯುತ್ತೀರಿ. ಇದಂತೂ ಬಹಳ ಚೀಚಿ ಪ್ರಪಂಚವಾಗಿದೆ. ಸ್ವರ್ಗವಂತೂ ಸ್ವರ್ಗವೇ ಆಗಿದೆ. ಅದರ ಮಾತೇ ಕೇಳಬೇಡಿ. ಇಲ್ಲಿ ನೀವು ಬಿಕಾರಿಗಳಾಗಿದ್ದೀರಿ. ಭಾರತ ಬಿಕಾರಿಯಾಗಿದೆ. ಬಿಕಾರಿಯಿಂದ ರಾಜಕುಮಾರನೆಂಬ ಗಾಯನವಿದೆ. ಮತ್ತೆ ಈ ಭಾರತದಲ್ಲಿಯೇ ಜನ್ಮ ಪಡೀತೀರಿ. ತಂದೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದರು. ಹಗಲು ರಾತ್ರಿಯ ಅಂತರವಿದೆ. ಮಹಾನ್ ಬಡವರು ಯಾರಿಗೆ ತಿನ್ನುವುದಕ್ಕೂ ಏನೂ ಇರೋದಿಲ್ಲವೋ ಅವರಿಗೇ ದಾನ ಮಾಡಲಾಗ್ತದೆ. ಭಾರತ ದೇಶವೇ ಮಹಾನ್ ಬಡದೇಶವಾಗಿದೆ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆಂದು ಪಾಪ ಅವರಿಗೆ ತಿಳಿಯುವುದೇ ಇಲ್ಲ. ದಿನ ಪ್ರತಿದಿನ ಏಣಿಯನ್ನು ಕೆಳಗಿಳಿಯುತ್ತಲೇ ಹೋಗ್ತಿರಿ. ಈಗ ಯಾರೂ ಏಣಿಯನ್ನು ಏರಲು ಸಾಧ್ಯವಿಲ್ಲ. 16 ಕಲೆಗಳಿಂದ 14 ಕಲೆ, ನಂತರ 12 ಕಲೆ ಕೆಳಗಡೆ ಇಳಿಯುತ್ತಲೇ ಬರ್ತಾರೆ. ಈ ಲಕ್ಷ್ಮೀನಾರಾಯಣರು ಸಹ 16 ಕಲಾ ಸಂಪೂರ್ಣರಾಗಿದ್ದರು. ನಂತರ 14 ಕಲೆಗಳಲ್ಲಿ ಇಳಿಯುತ್ತಾರಲ್ಲವೇ? ಇದನ್ನೂ ಸಹ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕಾಗಿದೆ. ಏಣಿಯನ್ನಿಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಪತಿತರಾಗಿದ್ದೀರಿ. ಈಗ ಸ್ವರ್ಗದ ಮಾಲೀಕರನ್ನಾಗಿ ಯಾರು ಮಾಡುವರು? ಈ ವಿಶ್ವದ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗ್ತದೆ. ಇದನ್ನೂ ಸಹ ಎಲ್ಲರೂ ಹೇಳ್ತಾರೆ. ಆದರೆ ಈಗ ಯಾವ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಸತ್ಯಯುಗದ ಆಯುಸ್ಸನ್ನು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳೆಂದು ಬರೆದಿದ್ದಾರೆ. ಕೇಳಿರಿ, ಸತ್ಯಯುಗ ಯಾವಾಗ ಬರುವುದು? ಇನ್ನೂ 40,000 ವರ್ಷಗಳಿವೆ ಎಂದು ಹೇಳ್ತಾರೆ. ನೀವು ಸಿದ್ಧ ಮಾಡಿ ತಿಳಿಸ್ತೀರಿ, ಕಲ್ಪದ ಆಯುಷ್ಯು 5,000 ವರ್ಷಗಳಾಗಿವೆ. ಅವರು ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ. ಘೋರ ಅಂಧಕಾರವಿದೆಯಲ್ಲವೇ? ಅಂದ ಮೇಲೆ ಮನುಷ್ಯರು ಬಂದಿರುವರೆಂದು ಹೇಗೆ ನಂಬುವರು? ಕಲಿಯುಗದ ಅಂತ್ಯವಾದಾಗ ಭಗವಂತ ಬರುವರೆಂದು ತಿಳಿದುಕೊಳ್ತಾರೆ.
ಈಗ ನೀವು ಮಕ್ಕಳು ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಮಕ್ಕಳಿಗೆ ತಿಳಿಸಲಾಗ್ತದೆ, ವಿನಾಶಕ್ಕೆ ಮೊದಲೇ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಿ. ಆದರೆ ಮನುಷ್ಯರು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಅಂಥವರು ಪಾಪ ಅಯ್ಯೋ ಅಯ್ಯೋ ಎನ್ನುತ್ತಾ ಸಾಯುತ್ತಾರೆ. ನಿಮ್ಮದು ಜಯ ಜಯಕಾರವಾಗ್ತದೆ. ವಿನಾಶದಲ್ಲಿರುವುದೇ ಅಯ್ಯೋ ಅಯ್ಯೋ ಎಂಬ ಶಬ್ದ. ವಿಪರೀತ ಬುದ್ಧಿಯವರೇ ಅಯ್ಯೋ ಅಯ್ಯೋ ಎನ್ನುತ್ತಾರೆ. ಈಗ ನೀವು ಸತ್ಯ ತಂದೆಯ ಸತ್ಯ ಸಂತಾನರಾಗಿದ್ದೀರಿ. ನರಕದ ವಿನಾಶವಾಗದ ಹೊರತು ಸ್ವರ್ಗ ಹೇಗಾಗುವುದು? ನೀವು ಹೇಳ್ತೀರಿ, ಇದಂತೂ ಮಹಾಭಾರತ ಯುದ್ಧವಾಗಿದೆ, ಇದರಿಂದಲೇ ಸ್ವರ್ಗದ ದ್ವಾರ ತೆರೆಯುವುದು. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ನಿಮ್ಮ ಬುದ್ಧಿಯಲ್ಲಿದೆ, ನಮಗೆ ಈಗ ದೈವಿ ಸ್ವರಾಜ್ಯದ ಬೆಣ್ಣೆ ಸಿಗ್ತದೆ. ಅವರಂತೂ ಪರಸ್ಪರ ಹೊಡೆದಾಡ್ತಾ ಇರ್ತಾರೆ. ಅವರು ಮನುಷ್ಯರು, ನೀವು ಮನುಷ್ಯರೇ. ಆದರೆ ಅವರು ಅಸುರಿ ಸಂಪ್ರದಾಯ, ನೀವು ದೈವಿ ಸಂಪ್ರದಾಯದವರಾಗಿದ್ದೀರಿ. ತಂದೆ ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸ್ತಾರೆ, ನೀವು ಮಕ್ಕಳಲ್ಲಿ ಖುಷಿ ಇರ್ತದೆ. ನೀವು ಅನೇಕ ಬಾರಿ ಇಂತಹ ರಾಜಧಾನಿಯನ್ನು ಪಡೆದುಕೊಂಡಿದ್ದೀರಿ. ಹೇಗೆ ಈಗಲೂ ಸಹ ಪಡೆದುಕೊಳ್ಳುತ್ತಿದ್ದೀರಿ. ಅವರು ಪರಸ್ಪರ ಎರಡು ಬೆಕ್ಕುಗಳಂತೆ ಕಾದಾಡುತ್ತಾರೆ. ಇಡೀ ವಿಶ್ವದ ರಾಜ್ಯ ಭಾಗ್ಯದ ಬೆಣ್ಣೆ ನಿಮಗೆ ಸಿಗ್ತದೆ. ಇಲ್ಲಿ ನೀವು ವಿಶ್ವದ ಮಾಲೀಕರಾಗೋದಕ್ಕಾಗಿಯೇ ಬರ್ತೀರಿ. ನೀವು ತಿಳಿದುಕೊಳ್ತೀರಿ, ನಾವು ತಂದೆಯ ಜೊತೆ ಬುದ್ಧಿಯೋಗವನ್ನಿಟ್ಟು ಕರ್ಮಾತೀತ ಸ್ಥಿತಿಯನ್ನು ಪಡಿತೇವೆ. ಅವರು ಪರಸ್ಪರ ಹೊಡೆದಾಡುತ್ತಾರೆ. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡಿತೇವೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಆ ಬಾಹುಬಲ ಇರುವವರು ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾದಿರಿ. ನಿಮ್ಮದು ಅಹಿಂಸಾ ಪರಮೋ ದೇವತಾ ಧರ್ಮವಾಗಿದೆ. ಅಲ್ಲಿ ಎರಡೂ ಹಿಂಸೆಗಳಿರೋದಿಲ್ಲ. ಕಾಮಕಟಾರಿಯ ಹಿಂಸೆ ಎಲ್ಲದಕ್ಕಿಂತ ಕೆಟ್ಟದ್ದಾಗಿದೆ. ಇದು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ರಾವಣ ರಾಜ್ಯ ಯಾವಾಗ ಆಗ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಈಗ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೀತಾರೆ. ಅಂದ ಮೇಲೆ ಎಂದಾದರೂ ಪಾವನರಾಗಿದ್ದೀರಲ್ಲವೇ? ದುಃಖದಿಂದ ಮುಕ್ತಗೊಳಿಸಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು ಭಾರತವಾಸಿ ಮಕ್ಕಳೇ ಕರೀತಾರೆ. ಕೃಷ್ಣನಿಗೆ ಹರಿ ಎಂದು ಹೇಳ್ತಾರೆ. ಬಾಬಾ ನಮ್ಮನ್ನು ಹರಿಯ ದ್ವಾರಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ. ಹರಿಯ ದ್ವಾರ ಕೃಷ್ಣಪುರಿಯಾಗಿದೆ, ಇದು ಕಂಸಪುರಿಯಾಗಿದೆ. ಇದು ನಮಗಿಷ್ಟವಿಲ್ಲ. ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸ್ತಾರೆ. ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ರಾಮರಾಜ್ಯ ದ್ವಾಪರದಿಂದ ಆರಂಭವಾಗ್ತದೆ. ಯಾವ ದೇವತೆಗಳು ಪಾವನರಿದ್ದರೋ ಅವರು ಪತಿತರಾಗತೊಡಗುತ್ತಾರೆ. ಅದರ ಸಾಕ್ಷಿಗಳು ಜಗನ್ನಾಥಪುರಿಯಲ್ಲಿದೆ. ಪ್ರಪಂಚದಲ್ಲಿ ಎಷ್ಟು ಕೊಳಕುತನವಿದೆ. ನಾವಂತೂ ಈಗ ಅವೆಲ್ಲ ಮಾತುಗಳಿಂದ ಹೊರಬಂದು ಪರಿಸ್ಥಾನಕ್ಕೆ ಹೋಗ್ತೇವೆ. ಇದರಲ್ಲಿ ಬಹಳ ಧೈರ್ಯ, ಮಹಾವೀರತನ ಬೇಕು. ತಂದೆಯ ಮಕ್ಕಳಾದ ನಂತರವೂ ಪತಿತರಾಗಬಾರದು. ಸ್ತ್ರೀ ಪುರುಷರು ಒಟ್ಟಿಗೆ ಇದ್ದು ಪರಸ್ಪರ ಬೆಂಕಿ ಹತ್ತಿಕೊಳ್ಳದೇ ಇರಲು ಸಾಧ್ಯವೇ ಇಲ್ಲವೆಂದು ತಿಳಿದುಕೊಳ್ತಾರೆ. ಆದ್ದರಿಂದಲೇ ಇಲ್ಲಿ ಇವರು ಸ್ತ್ರೀ ಪುರುಷರನ್ನು ಸಹೋದರ ಸಹೋದರಿಯರನ್ನಾಗಿ ಮಾಡಿಸುತ್ತಾರೆಂದು ಬಹಳಷ್ಟು ಹೊಡೆದಾಡುತ್ತಾರೆ. ಈ ರೀತಿಯಂತೂ ಎಲ್ಲಿಯೂ ಬರೆದಿಲ್ಲ. ಇಲ್ಲಿ ಯಾವ ಜಾದುವಿದೆಯೋ ಗೊತ್ತಿಲ್ಲ ಎಂದು ತಿಳಿದುಕೊಳ್ತಾರೆ. ಅರೆ, ನೀವು ಬ್ರಹ್ಮಕುಮಾರಿಯರ ಬಳಿ ಹೋಗ್ತೀರಿ ಮತ್ತು ಅವರು ನಿಮ್ಮನ್ನು ಬಂಧಿಸ್ತಾರೆ. ಹೀಗೆ ಅಲ್ಲಿ ಸುಳ್ಳು ಹೇಳುತ್ತಿರುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾರ ಪಾತ್ರವಿರುವುದೋ ಅವರು ಬಂದೇ ಬರ್ತಾರೆ. ಇದರಲ್ಲಿ ಹೆದರುವ ಮಾತಿಲ್ಲ. ಶಿವತಂದೆಯಂತೂ ಜ್ಞಾನಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತನಾಗಿದ್ದಾರೆ. ಬ್ರಹ್ಮಾರವರ ಮೂಲಕ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಈ ಶಬ್ದ ಇಷ್ಟು ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು. ಅದನ್ನು ಯಾರು ಬೇಕಾದರೂ ಓದುವಂತಿರಲಿ. ಪವಿತ್ರತೆಗಾಗಿ ಎಷ್ಟೊಂದು ವಿಘ್ನಗಳನ್ನು ಹಾಕ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ, ಯಾವುದೇ ದೇಹದಾರಿಯಲ್ಲಿ ಮೋಹದ ಸೆಳೆತವಿರಬಾರದು. ಒಂದು ವೇಳೆ ಎಲ್ಲಿಯಾದರೂ ಮೋಹದ ಸೆಳೆತವಿದ್ದರೆ ಸಿಕ್ಕಿ ಹಾಕಿಕೊಳ್ತೀರಿ. ಇಲ್ಲಂತೂ ತಾಯಿ ಸತ್ತಾಗಲೂ ಸಹ ಹಲ್ವ ತಿನ್ನಬೇಕು. ತಂದೆ ಸಮ್ಮುಖದಲ್ಲಿ ಕೂರಿಸಿಕೊಂಡು ಕೇಳ್ತಾರೆ, ನಾಳೆ ನಿಮ್ಮವರು ಯಾರಾದರೂ ಸಾವನ್ನಪ್ಪಿದರೆ ಅಳುವುದಿಲ್ಲವೇ? ಕಣ್ಣೀರು ಬಂದರೆ ಅನುತ್ತೀರ್ಣರಾದರು. ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡರು, ಅದರಲ್ಲಿ ಅಳುವ ಮಾತೇನಿದೆ? ಅನ್ಯರು ಯಾರಾದರೂ ಕೇಳಿಸಿಕೊಂಡರೆ ಹೇಳುವರು, ಬಾಯಿಂದ ಒಳ್ಳೆಯದಾದರೂ ಹೇಳಿ. ಅರೆ, ಒಳ್ಳೆಯದನ್ನೇ ಹೇಳ್ತೇವೆ.
ಸತ್ಯಯುಗದಲ್ಲಿ ಅಳೋದೇ ಇಲ್ಲ. ಈಗ ನಿಮ್ಮ ಜೀವನ ಅದಕ್ಕಿಂತಲೂ ಶ್ರೇಷ್ಠವಾಗಿದೆ. ನೀವು ಎಲ್ಲರನ್ನೂ ಅಳೋದರಿಂದ ಪಾರು ಮಾಡುವವರು. ಅಂದ ಮೇಲೆ ನೀವು ಹೇಗೆ ಅಳುವಿರಿ? ನಮಗೆ ಪತಿಯರ ಪತಿ ಸಿಕ್ಕಿದರು, ಅವರು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂದ ಮೇಲೆ ನರಕದಲ್ಲಿ ಬೀಳಿಸುವವರಿಗಾಗಿ ನಾವೇಕೆ ಅಳಬೇಕು? ತಂದೆ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ತಿಳಿಸ್ತಾರೆ. ಆಸ್ತಿಯನ್ನು ತೆಗೆದುಕೊಳ್ಳೋದಕ್ಕಾಗಿ ಈ ಸಮಯದಲ್ಲಿ ಭಾರತಕ್ಕೆ ಎಷ್ಟೊಂದು ಅಕಲ್ಯಾಣವಾಗಿದೆ. ತಂದೆ ಬಂದು ಕಲ್ಯಾಣ ಮಾಡ್ತಾರೆ. ಭಾರತಕ್ಕೆ ಮಗಧ ದೇಶವೆಂದು ಹೇಳ್ತಾರೆ. ಸಿಂಧ್ನಲ್ಲಿ ಇರುವವರಷ್ಟು ಫ್ಯಾಷನೇಬಲ್ ಯಾರೂ ಇರೋದಿಲ್ಲ. ವಿದೇಶದಿಂದ ಫ್ಯಾಷನ್ ಕಲಿತುಕೊಂಡು ಬರ್ತಾರೆ. ಕೂದಲಿಗಾಗಿ ಈಗಿನ ಕನ್ಯೆಯರು ಎಷ್ಟೊಂದು ಖರ್ಚು ಮಾಡ್ತಾರೆ. ಅವರಿಗೆ ನರಕದ ದೇವತೆಗಳೆಂದು ಕರೆಯಲಾಗ್ತದೆ. ತಂದೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಆ ಮನುಷ್ಯರಂತೂ ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ, ಈ ಸುಖವನ್ನು ಅನುಭವಿಸೋಣ ಎಂದು ಹೇಳ್ತಾರೆ. ನಾಳೆ ಏನಾಗುವುದೋ ಯಾರಿಗೆ ಗೊತ್ತು? ಇಂತಹ ವಿಚಾರದವರು ಅನೇಕರು ಬರ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ಸತ್ಯಸತ್ಯವಾದ ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರ ಮಾಡ್ತಾ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಕಾರ್ಯ ವ್ಯವಹಾರದಲ್ಲಿ ಬೇಸರ ಪಡಬಾರದು. ಜ್ಞಾನ ಶೃಂಗಾರ ಮಾಡಿಕೊಂಡು ಸ್ವಯಂವನ್ನು ಸ್ವರ್ಗದ ದೇವತೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಈ ತಮೋಪ್ರಧಾನ ಪ್ರಪಂಚದಲ್ಲಿ ಈ ದೈಹಿಕ ಶೃಂಗಾರ ಮಾಡಬಾರದು. ಕಲಿಯುಗಿ ಫ್ಯಾಷನ್ ಬಿಟ್ಟು ಬಿಡಬೇಕಾಗಿದೆ. ವರದಾನ: ಬಾಲಕ ಹಾಗೂ ಮಾಲೀಕತನದ ಸಮತೋಲನದ ಮೂಲಕ ಯುಕ್ತಿಯುಕ್ತವಾಗಿ ನಡೆಯುವಂತಹ ಸಫಲತಾ ಮೂರ್ತಿ ಭವ. ಎಷ್ಟು ಸಾಧ್ಯವೋ ಅಷ್ಟು ಸೇವಾ ಸಂಬಂಧದಲ್ಲಿ ಬಾಲಕನಾಗಿದ್ದು ತಮ್ಮ ಪುರುಷಾರ್ಥದ ಸ್ಥಿತಿಯಲ್ಲಿ ಮಾಲೀಕತ್ವವಿರಲಿ. ಸಂಪರ್ಕ ಹಾಗೂ ಸೇವೆಯಲ್ಲಿ ಬಾಲಕನಾಗಿದ್ದು ನೆನಪಿನ ಯಾತ್ರೆ ಹಾಗೂ ಮಂಥನ ಮಾಡುವುದರಲ್ಲಿ ಮಾಲೀಕತ್ವ, ಜೊತೆಗಾರರು ಹಾಗೂ ಸಂಘಟನೆಯಲ್ಲಿ ಬಾಲಕತ್ವ ಹಾಗೂ ವ್ಯಕ್ತಿಗತ ನಿರ್ಣಯದಲ್ಲಿ ಮಾಲೀಕತ್ವದ ಸಮತೋಲನದಿಂದ ನಡೆಯುವುದೇ ಯುಕ್ತಿಯುಕ್ತವಾಗಿ ನಡೆಯೋದಾಗಿದೆ. ಇದರಿಂದ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗ್ತದೆ. ಸ್ಥಿತಿ ಏಕರಸವಾಗಿರ್ತದೆ ಹಾಗೂ ಸಹಜವಾಗಿಯೇ ಸರ್ವರ ಸ್ನೇಹಿಯಾಗ್ತಾರೆ. ಸುವಾಕ್ಯ: ಚಿಂತನೆ ಹಾಗೂ ಮಾಡುವುದು ಸಮಾನವಾಗಿ ಇದ್ದಾಗ ಆತ್ಮವಿಶ್ವಾಸವಿರುವ ಶಕ್ತಿಶಾಲಿ ಆತ್ಮನೆಂದು ಹೇಳಲಾಗುವುದು. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿರಿ. ಹರ್ಷಿತರಾಗಿರುವವರ ಗುಣ ಪುರುಷಾರ್ಥದಲ್ಲಿ ಬಹಳ ಸಹಯೋಗವಾಗ್ತದೆ. ಆದರೆ ಹೇಗೆ ಮುಖ ಹರ್ಷಿತವಾಗಿರ್ತದೆ ಹಾಗೆ ಆತ್ಮವೂ ಸಹ ಸದಾ ಹರ್ಷಿತವಾಗಿರಲಿ. ಈ ಸ್ವಾಭಾವಿಕ ಗುಣವನ್ನು ಆತ್ಮದಲ್ಲಿ ತನ್ನಿ. ಸದಾ ಹರ್ಷಿತವಾಗಿದ್ದರೆ ಮಾಯೆಯ ಯಾವ ಆಕರ್ಷಣೆ ಆಕರ್ಷಿತರನ್ನಾಗಿ ಮಾಡೋದಿಲ್ಲ. ಇದು ತಂದೆಯ ಗ್ಯಾರಂಟಿಯಾಗಿದೆ. ಆದರೆ ಸದಾ ಹರ್ಷಿತರಾಗಿರಲು ತಮ್ಮ ಆತ್ಮೀಯ ಶಾನ್ ಅರ್ಥಾತ್ ಸ್ಥಾನದಲ್ಲಿರಿ ಮತ್ತು ಸಹನಶೀಲರಾಗಿ ಸಾಕ್ಷಿ ದೃಷ್ಟ ಆಗಿ ಮಾಯೆಯ ಆಟವನ್ನು ನೋಡಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ತಂದೆ ಮಕ್ಕಳಿಗೆ ಯಾವ ಶೃಂಗಾರ ಮಾಡ್ತಾರೆ, ಯಾವ ಶೃಂಗಾರವನ್ನು ನಿರಾಕರಿಸುತ್ತಾರೆ? ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನಾನು ನಿಮ್ಮ ಆತ್ಮಿಕ ಶೃಂಗಾರ ಮಾಡಲು ಬಂದಿದ್ದೇನೆ. ನೀವೆಂದೂ ದೈಹಿಕ ಶೃಂಗಾರ ಮಾಡಬಾರದು. ನೀವೀಗ ಬಿಕಾರಿಗಳಾಗಿದ್ದೀರಿ. ನಿಮಗೆ ಫ್ಯಾಷನ್ನಿನ ಆಸಕ್ತಿ ಇರಬಾರದು. ಪ್ರಪಂಚ ಬಹಳ ಕೆಟ್ಟದ್ದಾಗಿದೆ. ಆದ್ದರಿಂದ ಸ್ವಲ್ಪವೂ ಶರೀರದ ಫ್ಯಾಷನ್ ಮಾಡಬೇಡಿ. ಒಳ್ಳೆಯದು. ಓಂ ಶಾಂತಿ.